ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಇದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಾ ಇದೆ. ಇವಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಅಪಘಾತ ಆದರೆ ಪರಿಹಾರ ಸಿಗಲ್ಲ. ಗುತ್ತಿಗೆ ಆಧಾರದ ಮೇಲೆ ಸಂಚಾರ ಮಾಡುವಂತಹ ಇವಿ ಬಸ್ಗಳಿದು. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ನಿಗಮದಿಂದ ಪರಿಹಾರ ಸಿಗಲ್ಲ ಅಂತ ಇಲಾಖೆ ಹೇಳ್ತಾ ಇದೆ. ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದು, ಆದರೆ ಪರಿಹಾರ ಇಲ್ಲ ಅಂತ ಇಲಾಖೆ ಹೇಳ್ತಾ ಇದೆ. ಇವಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಈಗ ಅಪಘಾತ ಏನಾದರೂ ಆದರೆ ಅವ್ರಿಗೆ ಪರಿಹಾರ ಸಿಗಲ್ವಂತೆ. ಯಾಕಂದರೆ ಅದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂಥ ಬಸ್ಗಳು. ಬಿಎಂಟಿಸಿ ನಿಗಮದಿಂದ ಅದಕ್ಕೆ ಪರಿಹಾರ ಕೊಡೋದಕ್ಕೆ ಆಗಲ್ಲ ಅಂತ ಇಲಾಖೆ ಹೇಳ್ತಾ ಇದೆ. ಇದು ಒಂದು ಕನ್ಫ್ಯೂಷನ್, ಈ ಗೊಂದಲ ಕೂಡ ಈಗ ಸದ್ಯಕ್ಕಿದೆ. ಹಾಗಾಗಿ ಅಲ್ಲಿ ಒಂದಷ್ಟು ಜನ ಟ್ರೀಟ್ಮೆಂಟ್ ತೊಗೊಳೋದಕ್ಕಂತ ಹೋಗಿದ್ರು, ಅವ್ರಿಗೆ ಟ್ರೀಟ್ಮೆಂಟ್ ಆರಂಭದಲ್ಲಿ ಕೊಟ್ಟಿಲ್ಲ, ಇಂಥ ಒಂದಷ್ಟು ಆರೋಪಗಳೇನು ಕೇಳಿ ಬಂತಲ್ವಾ. ಅವರೆಲ್ಲರೂ ಕೂಡ ಇವಿ ಬಸ್ನಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರು ಈ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಆಗ ಟ್ರೀಟ್ಮೆಂಟ್ಗೆ ಅವ್ರು ನಿರಾಕರಣೆ ಮಾಡಿರೋದು ಅನ್ನುವಂಥ ವಿಚಾರ. ಹಾಗಾಗಿ ಈ ಗೊಂದಲವನ್ನು ಯಾವ ರೀತಿ ಪರಿಹರಿಸ್ತಾರೆ? ಈಗ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ, ಅವರಿಗೆ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇವಿ ಬಸ್ ಏನಿದೆ ಅದರಲ್ಲಿ ಸಾಕಷ್ಟು ಜನ ಇದ್ದರು, ಅವ್ರಿಗೂ ಕೂಡ ಈಗ ಗಾಯಗಳಾಗಿದೆ. ಸದ್ಯಕ್ಕೆ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಬಿಎಂಟಿಸಿ ಘಟಕ 3ರಿಂದ ಮ್ಯಾನೇಜರ್ ಮಾತಾಡ್ತಾ ಇರೋದು. ನಮ್ಮ ಬೆಳಗ್ಗೆ ಒಂದು ಆಕ್ಸಿಡೆಂಟ್ ಆಗಿತ್ತು, ಎಲ್ಲಿ ನಮ್ಮ KR ಸರ್ಕಾರಲ್ಲಿ. ಡ್ರೈವರು ಸೇಫ್ ಆಗಿದ್ದಾನೆ, ಅವ್ನಿಗೆ ಯಾವುದೇ ತೊಂದರೆ ಆಗಿಲ್ಲ. ಜಸ್ಟ್ ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಸುಮ್ಮನೆ ಯಾವುದೇ ಥರದ್ದು ಅವನು ಸತ್ತಿದ್ದಾನೆ ಆ ಥರ ಯಾವುದೂ ಫೇಕ್ ನ್ಯೂಸ್ ಇಲ್ಲ, ಎಲ್ಲನೂ ಹುಷಾರಾಗಿದ್ದಾನೆ. ಈಗ ಡಾಕ್ಟ್ರ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಪ್ಯಾಸೆಂಜರ್ಗೂ ಯಾವುದೂ ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಒಬ್ಬರು ಲೇಡಿಗೆ ಸ್ವಲ್ಪ ಕಾಲು ಏಟಾಗಿದೆ ಅಷ್ಟೇ, ಮತ್ತೇನೂ ಇಲ್ಲ. ಯಾರಿಗೂ ಪ್ರಾಣ ಅಪಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಇಷ್ಟೇ. ಬಿಎಂಟಿಸಿ ಘಟಕ 3ರಿಂದ ಮ್ಯಾನೇಜರ್ ಮಾತಾಡ್ತಾ ಇರೋದು. ನಮ್ಮ ಬೆಳಗ್ಗೆ ಒಂದು ಆಕ್ಸಿಡೆಂಟ್ ಆಗಿತ್ತು, ಎಲ್ಲಿ ನಮ್ಮ KR ಸರ್ಕಾರಲ್ಲಿ. ಡ್ರೈವರು ಸೇಫ್ ಆಗಿದ್ದಾನೆ, ಅವ್ನಿಗೆ ಯಾವುದೇ ತೊಂದರೆ ಆಗಿಲ್ಲ. ಜಸ್ಟ್ ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಸುಮ್ಮನೆ ಯಾವುದೇ ಥರದ್ದು ಅವನು ಸತ್ತಿದ್ದಾನೆ ಆ ಥರ ಯಾವುದೂ ಫೇಕ್ ನ್ಯೂಸ್ ಇಲ್ಲ, ಎಲ್ಲನೂ ಹುಷಾರಾಗಿದ್ದಾನೆ. ಈಗ ಡಾಕ್ಟ್ರ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಪ್ಯಾಸೆಂಜರ್ಗೂ ಯಾವುದೂ ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಒಬ್ಬರು ಲೇಡಿಗೆ ಸ್ವಲ್ಪ ಕಾಲು ಏಟಾಗಿದೆ ಅಷ್ಟೇ, ಮತ್ತೇನೂ ಇಲ್ಲ. ಯಾರಿಗೂ ಪ್ರಾಣ ಅಪಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಇಷ್ಟೇ. ಬಿಎಂಟಿಸಿ ಇದೆಲ್ಲ ಸ್ಟಾರ್ಟ್ ಆಗಿಲ್ಲ, ಟ್ರೀಟ್ಮೆಂಟ್ ಫ್ರೀ ಅಂತ ಇಲ್ಲಿ ಟಿವಿನಲ್ಲಿ ಹೇಳಿದ್ರು. ಇವಾಗ ಆಚೆ ಕಳಿಸ್ಬಿಟ್ಟಿದ್ದಾರೆ, ಪೇಷಂಟ್ಗೆ ಆಚೆ ಕಳಿಸ್ಬಿಟ್ಟಿದ್ದಾರೆ ಇವಾಗ. ಒಳಗಡೆ ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳಿದ್ರು, ಒಳಗಡೆ ಕಳಿಸಿ ಅಂತ ಒಳಗಡೆ ಕಳಿಸಿದ ಮೇಲೆ ಇಲ್ಲಿ ಆಚೆ ಕಳಿಸ್ಬಿಟ್ಟಿದ್ದಾರೆ. ಇವಾಗ ಏನು ಮಾಡೋದು ಹೇಳಿ ನಾವು? ಏನೇನಾಗಿದೆ ಈಗ ಫ್ಯಾಮಿಲಿಯವ್ರಿಗೆ? ಒಬ್ರಿಗೆ ತಲೆಗೆ ಏಟಾಗಿದೆ, ಒಬ್ರಿಗೆ ಅಲ್ಲಿಲ್ಲ, ಮುಂದೆ ಎಲ್ಲ ಅಲ್ದು ಎಲ್ಲ ಹೋಗ್ಬಿಟ್ಟಿದೆ. ನನಗೆ ಇಲ್ಲಿ ಎದೆ ಹತ್ರ ಪೇನ್ ಆಗಿಬಿಟ್ಟಿದೆ. CT ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀನಿ ಒಬ್ಬರಿಗೆ. ಅವ್ರಿಗೆ ಒಂದು 3,000 ಬಿಲ್ ಆಗಿದೆ ಇವಾಗ. ಒಬ್ಬರಿಗೆ 3,000 ಬಿಲ್ ಅಂದರೆ 4 ಜನಕ್ಕೆ ಎಷ್ಟು ಕೊಡ್ಬೇಕು ಹೇಳಿ ನಾವು? ಬರೀ ಚೆಕಪ್ ಮಾಡ್ಸೋಕೆ ದುಡ್ಡು ಕೊಡೋರ್ಗೂ ಟ್ರೀಟ್ಮೆಂಟ್ ಕೊಡಲ್ಲ ಅಂತ. ದುಡ್ಡು ಕೊಡೋ ಗಂಟ ಇದು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇಲ್ಲಿ ಫ್ರೀ ಅಂತ ಹೇಳಿದ್ರು, ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ಆಚೆ ಕಳಿಸಿದ್ದಾರೆ ಮಕ್ಕಳಿಗೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆಲ್ಲ ಗಮನಿಸ್ತಾ ಇದ್ವಿ. ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಏನು ಹೇಳ್ತಾ ಇದ್ದಾರೆ ಅಂತ. ಮೊದಲು ಫ್ರೀ ಅಂತ ಹೇಳಿದ್ರು, ಆನಂತರ ಈಗ ಚಿಕಿತ್ಸೆಗೂ ಕೂಡ ನಿರಾಕರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಸದ್ಯಕ್ಕೆ ಈಗ ಸಾರಿಗೆ ಸಚಿವರು ಕೂಡ ಬಂದಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಒಂದು 8 ಗಂಟೆ ಅಂತಂದರೆ ಸರಿಸುಮಾರು ಒಂದಷ್ಟು ಸಂಚಾರ ದಟ್ಟಣೆ ಇರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ನಡೆದಿರುವಂಥ ಡೆಡ್ಲಿ ಆಕ್ಸಿಡೆಂಟ್ ಇದು. ಕಂಪ್ಲೀಟ್ ಆಗಿ BMTCಯ ಫ್ರಂಟ್ ಪೋರ್ಷನ್, ಆ ಮುಂಭಾಗ ಏನಿದೆ ಅದು ಜಖಂಗೊಂಡಿದೆ. ಚಾಲಕನಿಗೆ ಬಹಳ ಗಂಭೀರವಾದಂತಹ ಗಾಯಗಳಾಗಿರೋದು ಡಿಪೋ ಮ್ಯಾನೇಜರ್ ಮಾತಾಡಿರೋದನ್ನು ಗಮನಿಸಿದ್ವಿ. ಅಂಥ ಗಂಭೀರ ಗಾಯಗಳೇನಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ. ಚಾಲಕ ಕೂಡ ಈಗ ಒಂದು ರೀತಿಯಲ್ಲಿ ಪಾರಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿರೋದು. ಸದ್ಯಕ್ಕೀಗ ಆಸ್ಪತ್ರೆಯಲ್ಲಿದ್ದಾರೆ, ಎಲ್ಲರೂ ಕೂಡ ಅವ್ರಿಗೆ ಟ್ರೀಟ್ಮೆಂಟನ್ನು ಕೂಡ ನೀಡಲಾಗ್ತಾ ಇದೆ. ಅದರಲ್ಲಿ ಮಹಿಳೆ ಬಹಳ ಗಂಭೀರವಾಗಿ ಗಾಯಗೊಂಡಿರೋದು, ಅವ್ರ ಕಾಲು ಕೂಡ ಸಿಲ್ಕೊಂಡಿತ್ತು. ಆನಂತರ ಈ ಕಬ್ಬಿಣದ ರಾಡ್ ಏನಿದೆ ಆ ರಾಡನ್ನು ಕಟ್ ಮಾಡಿ ಈಗ ತೆಗೆದಿರೋದು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಒಂದಷ್ಟು ಕನ್ಫ್ಯೂಷನ್ಸ್ ಅಂತೂ ಇದೆ. ಹಲವು ಕಡೆಗಳಲ್ಲಿ ಹಲವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು, ಆನಂತರ ಇಲ್ಲ ಅಂತ ನಿರಾಕರಣೆ ಮಾಡಿದ್ರು ಅನ್ನೋ ವಿಚಾರ. ಅದರ ಜೊತೆಯಲ್ಲಿ ಇವಿ ಬಸ್ಸಲ್ಲಿ ಇದ್ದಂಥವರಿಗೆ ಈಗ ಪರಿಹಾರ ಸಿಗುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ. ಇಂಥ ಒಂದಷ್ಟು ಗೊಂದಲಗಳಂತೂ ಸದ್ಯಕ್ಕಿದೆ. ಇಲಾಖೆ ಏನು ಹೇಳ್ತಾ ಇದೆ, ಅದ್ರ ಬಗ್ಗೆ ಮಾಹಿತಿ ಏನಿದೆ ಅಭಿಷೇಕ್? ಅಶ್ವಿನಿ, ಇಲಾಖೆ ಈಗ ಏನು ಹೇಳುತ್ತೆ ಅನ್ನೋದು ಸಾರಿಗೆ ಸಚಿವರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಕೋಡ್ ಆಫ್ ಕಾಂಡಕ್ಟ್ ಏನಿದೆ ಅದನ್ನು ಇಲಾಖೆಯ ಹಿರಿಯ ಅಧಿಕಾರಿಗಳಂದರೆ
BMTC ಚೇರ್ಮನ್ ನಿರ್ಧಾರ ತಗೊಳ್ಬೇಕಾಗತ್ತೆ. ಅದರ ಜೊತೆಗೆ ಅಲ್ಲಿರುವಂಥ ಒಂದು ಆಂತರಿಕ ಮಂಡಳಿ ಒಂದು ವರದಿಯನ್ನು ಸಲ್ಲಿಸುತ್ತೆ. ಆದರೆ ಈಗ ಪರಿಹಾರವನ್ನು ಕೊಡ್ತಾರಾ ಅಥವಾ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುತ್ತಾ, ಯಾರ್ಯಾರಿಗೆ ಯಾವ್ಯಾವ ಮಾದರಿಯಲ್ಲಿ ಹಣಕಾಸಿನ ವಿಚಾರವಾಗಿ ಅಂದರೆ ಈ ಒಂದು ಚಿಕಿತ್ಸಾ ವೆಚ್ಚವನ್ನು ಡೈರೆಕ್ಟಾಗಿ ಆಸ್ಪತ್ರೆಗೆ ನೀಡಲಾಗುತ್ತೆ. ಅದಾದ ನಂತರ ಕೂಡ ಈ ಪೇಷಂಟ್ಗಳಿಗೆ ಅಗತ್ಯವಿರುವಂಥ ಚಿಕಿತ್ಸೆ ಅದನ್ನು ಯಾರು ನೋಡ್ಕೊಳ್ತಾರೆ, ಅದರ ಜೊತೆಗೆ ಪರಿಹಾರವನ್ನು ಏನಾದರೂ ಕೊಡ್ತಾರಾ ಅನ್ನೋದು ಈಗ ಸಾರಿಗೆ ಸಚಿವರು ಅನೌನ್ಸ್ ಮಾಡಬೇಕಾಗುತ್ತೆ. ಈ ಸದ್ಯ ಮಟ್ಟಿಗೆ ನಾನು ಹೇಳಿದಂತೆ ಸಾರಿಗೆ ಸಚಿವರು ಆಸ್ಪತ್ರೆ ಎಮರ್ಜೆನ್ಸಿಯ ಆವರಣದ ಒಳಗಡೆ ಹೋಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಹೊರಬರುವಂಥ ಸಾಧ್ಯತೆ ಹಾಗೂ ನಿರೀಕ್ಷೆ ಇರುವಂಥದ್ದು. ಅವರು ಹೊರ ಬರೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಪರಿಹಾರ ಘೋಷಣೆ ಆಗುತ್ತಾ ಅಥವಾ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುತ್ತಾ ಅಥವಾ ಇಲಾಖೆ ಭರಿಸುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಸಾಮಾನ್ಯವಾಗಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಕೂಡ ಇಡಬೇಕಾಗುತ್ತೆ. ಯಾಕಂದರೆ ಇದನ್ನು ಘೋಷಣೆ ಮಾಡಬೇಕಾಗಿರೋಂಥದ್ದು ಸಾರಿಗೆ ಸಚಿವರಾಗಿರೋದ್ರಿಂದ ಅವರು ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ಇಲಾಖೆ ಪಾಲಿಸುತ್ತೆ. ಅವರು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಅವರು ತಜ್ಞರ ಜೊತೆ ಮಾತನಾಡಿಯೇ ತೆಗೆದುಕೊಳ್ಬೇಕಾಗುತ್ತೆ. ಈ ಕಾರಣದಿಂದಾಗಿ ಎಲ್ಲಿಯೂ ಕೂಡ ಟೆಕ್ನಿಕಲಿ ಲೀಗಲಿ ಲೋಪವಾಗದಂಥ ನಿರ್ಧಾರವನ್ನು ಸಾರಿಗೆ ಸಚಿವರು ತೆಗೆದುಕೊಳ್ತಾರೆ ಅನ್ನೋದು ಮೊದಲನೇ ಅಂಶ ಆಗುತ್ತೆ. ಎರಡನೇದು, ನನಗಾಗಲೇ ಹೇಳಿದಂತೆ EV ಬಸ್ ಆಗಿರೋದ್ರಿಂದ EV ಬಸ್ ಚಾಲಕ ಮತ್ತು ಕಂಡಕ್ಟರ್ ಈ ವ್ಯಕ್ತಿಗಳು ಮಾತ್ರ ಅವ್ರನ್ನ ಔಟ್ಸೋರ್ಸ್ ಬೇಸಿಸಲ್ಲಿ ತೆಗೆದುಕೊಂಡಿರ್ತಾರೆ. ಆದರೆ ಬಸ್ಗಳನ್ನು ನಡೆಸ್ತಾ ಇರೋದು BMTC ಆಗಿರೋದ್ರಿಂದ ಅದರಲ್ಲಿರುವಂಥ ಪ್ರಯಾಣಿಕರ ಚಿಕಿತ್ಸಾ ವೆಚ್ಚವನ್ನು ಭರಿಸೋದಿಲ್ಲ ಅಂತ ಕಾನೂನಾತ್ಮಕವಾಗಿ BMTC ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಒಂದು ವೇಳೆ ಏನಾದರೂ ನಿಬಂಧನೆಗಳೇ ಇದ್ದಿತ್ತು ಅನ್ನೋಂಥ ಸಂದರ್ಭದಲ್ಲಿ ಮಾತ್ರ ಆ ರೀತಿ ಹೇಳ್ಬೋದು. ಆದರೆ ಪ್ರಾಬಬ್ಲಿ ಇನ್ನೇನು ಸಾರಿಗೆ ಸಚಿವರು ಹೊರ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿಗೆ ಈ ಭಾಗದಲ್ಲಿ ಇದೊಂದು ಚಿತ್ರಣದಲ್ಲಿ ಏನು ತೋರಿಸ್ತಾ ಇದ್ದೇವೆ, ಇದು ಪ್ರಯಾಣಿಕರು ಇದ್ದಂಥ ಸ್ಥಳ ಆಗುತ್ತೆ. ಮತ್ತೊಂದು ಭಾಗದಲ್ಲಿ